ನಮಸ್ಕಾರ ವೀಕ್ಷಕರೇ, ನಾವು ಈ ವಿಡಿಯೋನಲ್ಲಿ ಇವತ್ತು ಕುಂಭರಾಶಿಯವರ ಡಿಸೆಂಬರ್ ತಿಂಗಳ ಭವಿಷ್ಯನ ತಿಳ್ಕೊಳ್ಳೋಣ. ನೀವು ನಿಮ್ಮ ನೆಚ್ಚಿನ ದೇವತೆಯನ್ನು ದಯಮಾಡಿ ನೆನಪಿಸ್ಕೊಳ್ಳಿ ಹಾಗೂ ಪ್ರಾರ್ಥನೆ ಮಾಡಿ ನಿಮಗೆ ಈ ವಿಡಿಯೋನಲ್ಲಿ ಎಲ್ಲ ಪಾಸಿಟಿವ್ ರೀಡಿಂಗ್ಸ್ಗಳೇ ಸಿಗಲಿ ಅಂತ ಬೇಡ್ಕೊಳ್ಳಿ. ನಾನು ಕೂಡ ನನ್ನ ದೇವತೆಯನ್ನು ಬೇಡ್ಕೊಳ್ತೇನೆ ನಿಮಗೆ ಎಲ್ಲ ಪಾಸಿಟಿವ್ ರೀಡಿಂಗ್ಸ್ಗಳು ಬರಲಿ ಹಾಗೂ ನಿಮ್ಮ ಕೆಲಸ, ನಿಮ್ಮ ಪ್ರೀತಿ, ಪ್ರೇಮ ಹಾಗೂ ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಚೇತರಿಕೆ ಕಾಣಲಿ ಅಂತ. ಯಾರ್ಯಾರು ನಮ್ಮ ಚಾನಲ್ಗೆ ಮೊದಲನೇ ಸಾರ್ತಿ ಬಂದಿದ್ದೀರಾ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಮತ್ತೆ ವೀಕ್ಷಕರೇ, ಬನ್ನಿ ವಿಡಿಯೋನ ಇನ್ನು ತಡ ಮಾಡೋದು ಬೇಡ, ಶುರು ಮಾಡೋಣ. ಕುಂಭರಾಶಿಯವರ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ನಾವು ಈ ವಿಡಿಯೋನಲ್ಲಿ ನೋಡೋಣ. ನೋಡಿ, ಈಗ ಪ್ರೆಸೆಂಟ್ಲಿ ಇಷ್ಟು ಕಾರ್ಡ್ಗಳು ಸ್ಪ್ರೆಡ್ ಮಾಡಿದ್ದೇವೆ. ಇಷ್ಟು ಕಾರ್ಡ್ಗಳಲ್ಲಿ ಏನಂತ ಓವರಾಲ್ ಇನ್ಫಾರ್ಮೇಷನ್ ಬರ್ತಾ ಇದೆ ಅಂತಂದರೆ, ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಫ್ಯಾಮಿಲಿ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕಾಗಿರುವಂತಹ ಸಮಯ ನೀವು ಕೊಡಲೇಬೇಕು, ಟೈಮ್ ಸ್ಪೆಂಡ್ ಮಾಡಲೇಬೇಕು ಅಂತ ಹೇಳಿ ಬರ್ತಾ ಇದೆ. ಯಾಕೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ, ನೀವು ಹೊರಗಡೆಯಿಂದ ಬರುವಂತಹ ಆತಂಕಗಳನ್ನಾಗಲಿ ಅಥವಾ ಟೆನ್ಷನ್ಸ್ಗಳನ್ನಾಗಲಿ ನೀವು ಕಳ್ಕೊಳ್ಳಿಕ್ಕೆ ಕಾರಣ ಅಥವಾ ಕಳ್ಕೊಳ್ಳಿಕ್ಕೆ ಒಂದು ಜಾಗ ಇರೋದು ಅಂತಲೇ ಅದು ನಿಮ್ಮ ಫ್ಯಾಮಿಲಿ. ಕೆಲವರು ಹೊರಗಡೆ ಟ್ರಿಪ್ಸ್ಗೆ ಹೋಗ್ತೀರಾ, ಅಲ್ಲಿ ಇಲ್ಲಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಜೂಜಂತೆ ಪಾರ್ಟಿಗಳಂತೆ ಮಾಡ್ತೀರಾ. ಬಟ್ ಇಲ್ಲಿ ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಏನು ಬರ್ತಾ ಇದೆ ಅಂದರೆ, ಕುಂಭರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬರ್ತಾ ಇದೆ. ಯಾಕೆಂದರೆ ಡಿಸೆಂಬರ್ನಲ್ಲಿ ಕುಂಭರಾಶಿಯವರಿಗೆ ಸ್ನೇಹಿತರಿಂದ ಅಥವಾ ಸಹೋದ್ಯೋಗಿಗಳಿಂದ ಪ್ರಾಬ್ಲಮ್ ಆಗಬಹುದು ಅನ್ನುವ ಎಲ್ಲ ಸಾಧ್ಯತೆಗಳು ಇಲ್ಲಿದೆ. ಯಾರ್ಯಾರು ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ, ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರು ಹೊರಗಡೆ ಹೋಗುವಂಥ ಪ್ಲ್ಯಾನ್ ಅಂದರೆ ಟ್ರಿಪ್ಸ್ಗಳಿರ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾರು ಹೊರಗಡೆ ಹೋಗ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಹೆಲ್ತ್ ಮೇಲೆ ಸ್ವಲ್ಪ ಕನ್ಸರ್ನ್ ಇಟ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ಕನ್ಸರ್ನ್ ಇಟ್ಕೊಳ್ಳಿ. ನಿಮ್ಮ ಫ್ಯಾಮಿಲಿನ ನೀವು ತಲೆನಲ್ಲಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಯಾರೊಟ್ಟಿಗೆ ಜಗಳ ಮಾಡೋದಾಗಲಿ ಅಥವಾ ಹೊರಗಡೆ ಹೋಗುವಂಥ ಸಂದರ್ಭಗಳಲ್ಲಿ ನಿಮ್ಮ ಫ್ಯಾಮಿಲಿ ಮೇಲೆ ಗಮನ ಇರೋದನ್ನು ಯಾವತ್ತೂ ಮರಿಬಾರ್ದು. ಎಲ್ಲದನ್ನು ಮರೆತು ನೀವು ಕೆಲಸ ಮಾಡೋ ಅಗತ್ಯ ಇಲ್ಲ, ಏಕೆಂದರೆ ಫ್ಯಾಮಿಲಿ ಯಾವತ್ತೂ ಫಸ್ಟ್ ಬರ್ತಾರೆ. ನಿಮಗೆ ಜೀವನದಲ್ಲಿ ಯಾರಾದರೂ ಗುರು ಇಲ್ಲ ಅಂತಂದರೆ ದಯಮಾಡಿ ಗುರುನ ನೀವು ಆಕರ್ಷಣೆ ಮಾಡ್ಕೊಳ್ಬೇಕು. ನಿಮ್ಮ ಕರ್ಮದಲ್ಲಿ ಗುರು ಅಂತ ಇದ್ದರೆ ಖಂಡಿತ ಅವ್ರು ಸಿಗ್ತಾರೆ. ಬಟ್ ಯಾರ್ಯಾರು ಗುರುಗಳನ್ನು ಯೋಚನೆ ಮಾಡ್ತಾ ಇದ್ದೀರೋ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ಗುರು ಸಿಗುವಂಥ ಎಲ್ಲ ಸಾಧ್ಯತೆಗಳಿದೆ. ದಯಮಾಡಿ ನಿಮ್ಮ ಗುರುನ ನೀವು ಆದಷ್ಟು ರೀಚ್ ಆಗಲಿಕ್ಕೆ ಟ್ರೈ ಮಾಡಿ. ನಿಮಗೇನೇ ತೊಂದರೆಗಳಿದ್ದರೆ ನಿಮ್ಮ ಗುರುನೇ ನಿಮಗೆ ಸಹಾಯ ಮಾಡಲಿಕ್ಕಾಗೋದು. ಬನ್ನಿ ಈಗ ನಾವು ಹೆಲ್ತಿಗೆ ಸಂಬಂಧಪಡುವಂತಹ ಸ್ಪ್ರೆಡ್ಡನ್ನು ಹಾಕೋಣ. ಕುಂಭರಾಶಿಯವರ ಆರೋಗ್ಯದ ವಿಚಾರವಾಗಿ ಬರ್ತಿರುವಂತಹ ವಿಚಾರಗಳು ಏನಿದೆ, ಈಗ ನಾನು ಹೆಲ್ತ್ ರಿಲೇಟೆಡ್ ಆಗಿ ಕುಂಭರಾಶಿಯವರಿಗೆ ಕಾರ್ಡ್ನ ಸ್ಪ್ರೆಡ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಮುಖ್ಯವಾಗಿ ಕನ್ಫ್ಯೂಷನ್ಸ್ಗಳು ನಿಮ್ಮ ಸುತ್ತಮುತ್ತವರಿಂದ ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ಅಥವಾ ನಿಮ್ಮ ಫ್ಯಾಮಿಲಿಯವರಿಂದ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಬರ್ತಾ ಇದೆ. ನೀವು ನಿಮ್ಮ ಗುರು ಅಂತ ನಾನು ಆಗಲೇ ಏನು ಹೇಳಿದೆ, ಓವರಾಲ್ ಎನರ್ಜಿನಲ್ಲಿ ನಿಮಗೆ ಗುರು ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಅಂತ. ನಿಮಗೆ ಗುರು ಸಿಕ್ಕರೆ ತುಂಬ ಒಳ್ಳೆಯದು ಅಂತ ಬರ್ತಾ ಇದೆ. ನೀವು ಯಾರನ್ನಾದರೂ ಗುರು ರಾಯರ್ನ ಇರ್ಬೋದು ಅಥವಾ ಸಾಯಿಬಾಬಾನ ಇರ್ಬೋದು ಅಥವಾ ಗಣಪತಿನ ಇರ್ಬೋದು ನಿಮ್ಮ ಗುರು ಅಂತ ಅಂದ್ಕೊಂಡಿದ್ರೆ ದಯಮಾಡಿ ನಿಮ್ಮ ಅಂತರಂಗ ಪ್ರಜ್ಞೆಗೆ ಪರಮಾತ್ಮ ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದ್ದಾನೆ ಅದನ್ನು ದಯವಿಟ್ಟು ಕೇಳಿ. ಈಗ ನಿಮಗೆ ಎಲ್ಲೋ ಒಂದು ಕಡೆ ಹೋಗುವಾಗ ಹೋಗಬೇಡಪ್ಪ, ನಿನಗೆ ಅಲ್ಲಿ ತೊಂದರೆ ಆಗುತ್ತೆ ಅಂತ ನಿಮಗೇನೋ ಒಂದು ಮೆಸೇಜ್ ಒಳಗಡೆ ಬರ್ತಾ ಇದೆ ಅಂದರೆ ದಯವಿಟ್ಟು ಆ ಪ್ಲೇಸ್ಗೆ ಹೋಗೋಕ್ಕೆ ಹೋಗಬೇಡಿ. ನಿಮಗೆ ಏನೋ ತೊಂದರೆ ಆಗುವ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ಮನಸ್ಸಿನಲ್ಲಿರುವಂಥ ಅಂತಃಪ್ರಜ್ಞೆ ಏನು ನಿಮಗೆ ಹೇಳ್ತಾ ಇದೆ ಆ ಅಂತಃಪ್ರಜ್ಞೆಯ ಅದರದ ಮೆಸೇಜನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಆ ಮೆಸೇಜಿಂದ ನಿಮಗೆ ತುಂಬ ಒಳ್ಳೆಯದೇ ಆಗುತ್ತೆ. ಮತ್ತು ನೀವು ಏನಾದರೂ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕೊಂಡಿದ್ರೆ ಆ ಪ್ರಾಬ್ಲಮ್ಗಳು ಹೆಲ್ತ್ ರಿಲೇಟೆಡ್, ಎಸ್ಪೆಷಲಿ ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಗಳು ಆಲ್ರೆಡಿ ಸಣ್ಣ ಪುಟ್ಟದ್ದು ನೀವು ಆಲ್ರೆಡಿ ತೊಂದರೆಲಿ ಅನುಭವಿಸ್ತಾ ಇದ್ದರೆ ಅದು ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎಂಡ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಹಾಗೆಯೇ ನಿಮಗೆ ಮತ್ತು ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರುವಂಥ ಚಾನ್ಸಸ್ ಇದೆ. ದಯಮಾಡಿ ಸ್ನೇಹಿತರ ಜೊತೆ ಹೊರಗಡೆ ಹೋಗುವಾಗ ತುಂಬ ಕನ್ಸರ್ನ್ ಆಗಿರಿ. ನೀವು ಯಾವುದೇ ಕಾರಣಕ್ಕೂ ಪೂರ್ವ ಯೋಚನೆ ಅಥವಾ ಪ್ರಿಪ್ರೇಷನ್ ಇಲ್ಲದೆ ದಯಮಾಡಿ ಯಾವತ್ತೂ ನಿಮ್ಮ ಸ್ನೇಹಿತರ ಜೊತೆ ಹೊರಗಡೆ ಹೋಗಬೇಡಿ. ಕುಂಭರಾಶಿಯವರಿಗೆ ಸ್ನೇಹಿತರಿಂದನೇ ತೊಂದರೆ ಇದೆ ಅಂತ ಬರ್ತಾ ಇದೆ. ಈಗ ನಾವು ನೆಕ್ಸ್ಟ್ ಸ್ಪ್ರೆಡ್ ಹಾಕೋಣ ನಿಮ್ಮ ಕೆರಿಯರ್ ವಿಚಾರವಾಗಿ. ನಾವೀಗ ಹಣಕಾಸು ಹಾಗೂ ಕೆರಿಯರ್ ರಿಲೇಟೆಡ್ನ ಸ್ಪ್ರೆಡ್ನ ಮಾಡಿದ್ದೇವೆ. ಇಲ್ಲಿ ನಿಮಗೆ ಕ್ಲಿಯರ್ ಮೆಸೇಜ್ ಇದೆ.
ಯಾರ್ಯಾರು ಜಾಬ್ನ ಹುಡುಕ್ತಾ ಇದ್ದೀರಾ ಡಿಸೆಂಬರ್ನಲ್ಲಿ, ಅವರಿಗೆ ಜಾಬ್ ಖಂಡಿತವಾಗ್ಲೂ ಆಗುವ ಎಲ್ಲ ಸಾಧ್ಯತೆಗಳಿದೆ. ನಿಮಗೆ ಸ್ವಲ್ಪ ಕೆಟ್ಟ ದೃಷ್ಟಿಗಳಿದೆ ಅಂತ ಹೇಳಿ ಬರ್ತಾ ಇದೆ ಇಲ್ಲಿ. ದಯಮಾಡಿ ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಟ್ರೈ ಮಾಡಿ. ಮಂಗಳವಾರ ಮತ್ತು ಶನಿವಾರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣನ್ನು ಕ್ಯಾರಿ ಮಾಡಿ. 2 ನಿಂಬೆಹಣ್ಣನ್ನು ಅಲ್ಲಿ ಪುರೋಹಿತರಿಗೆ ಕೊಟ್ಟು ಸ್ವಾಮಿಯ ಪಾದದಕ್ಕೆ ಅಥವಾ ಸ್ವಾಮಿಯ ಮೈ ಜಾಗದಲ್ಲಿ ಉಜ್ಜಿ ಕೊಡ್ಲಿಕ್ಕೆ ಹೇಳಿ. ಅಂದರೆ ಸ್ವಾಮಿಗೆ ಎಣ್ಣೆ ಅಭಿಷೇಕ ಮಾಡೋದ್ರಿಂದ ಆ ನಿಂಬೆಹಣ್ಣನ್ನು ಅವರು ಸ್ವಾಮಿಯ ಮೈಗೆ ಉಜ್ಜಿದಾಗ ಆ ನಿಂಬೆಹಣ್ಣಲ್ಲಿ ಕಪ್ಪು ಬಣ್ಣ ಕಾಣಿಸ್ತತೆ. ಸೊ ಆ ನಿಂಬೆಹಣ್ಣನ್ನು ನೀವೇನು ಮಾಡಬೇಕಂತಂದರೆ, ಒಂದು ನಿಂಬೆಹಣ್ಣನ್ನು ನೀವು ಬ್ಯಾಗ್ನಲ್ಲಿ ಇಟ್ಕೊಳ್ಳಿ. ಇನ್ನೊಂದು ನಿಂಬೆಹಣ್ಣನ್ನು ನೀವು ನಿಮ್ಮ ಮನೆಗೆ ಏನು ರೀಚ್ ಆಗ್ತೀರಾ, ಮನೆಗೆ ರೀಚ್ ಆದಾಗ ಆ ನಿಂಬೆಹಣ್ಣನ್ನು ನೀವು 2 ಭಾಗವಾಗಿ ಕತ್ತರಿಸಿ ಹೊಸಲ ಹತ್ರ ನೀವು ಇಡಬೇಕಾಗಿ ಬರುತ್ತೆ. ನೀವು ಇಲ್ಲಿವರೆಗೂ ಏನು ಕ್ಯಾರಿ ಮಾಡಿದ್ರಿ, ನಿಮಗೆ ದೃಷ್ಟಿಗಳೇನಾಗಿತ್ತು ಅದು ಅದರಲ್ಲಿ ಕಟ್ಟಾಗುವ ಎಲ್ಲ ಸಾಧ್ಯತೆಗಳಿರುತ್ತೆ. ಇನ್ನೊಂದು ನಿಂಬೆಹಣ್ಣು ಏನು ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಬಂದಿದೆ, ಆ ನಿಂಬೆಹಣ್ಣನ್ನು ದಯವಿಟ್ಟು ನಿಮ್ಮ ಬ್ಯಾಗ್ನಲ್ಲೇ ಇಟ್ಕೊಳ್ಳಿ. ಪ್ರತಿ ಮಂಗಳವಾರ ಇದನ್ನು ರಿಪೀಟ್ ಮಾಡಿ. ಅಟ್ಲೀಸ್ಟು ನಿಮಗೆ ನನಗೆಲ್ಲ ಕೆಲಸಗಳಾಗಿ ಬರ್ತಾ ಇದೆ, ನನಗೆ ದೃಷ್ಟಿ ಹೋಗಿದೆ ಅಂತ ಅನ್ನಿಸೋವರೆಗೂ ದಯಮಾಡಿ ಕೆಟ್ಟ ದೃಷ್ಟಿಗಳಿಂದ ದೂರ ಆಗಲಿಕ್ಕೆ ಇದೊಂದು ಸಣ್ಣ ಪ್ರಯತ್ನ ಮಾಡಿ. ಮತ್ತು ಇನ್ನೂ ಒಂದು ಪರಿಹಾರ ಇದೆ. ನೀವು ಒಂದು ಕೆಂಪು ಮತ್ತು ಅರಿಶಿನ ದಾರೆ ಒಂದು ಬರುತ್ತೆ, 11 ಸಾರ್ತಿ ಚಾಲಿಸ ಹೇಳಿ 11 ಗಂಟುಗಳನ್ನು ಹಾಕಿ ಅದನ್ನು ನಿಮ್ಮ ಬಲಗೈಗೆ ಕಟ್ಕೊಳ್ಳೋದ್ರಿಂದ ನಿಮಗೆ ಒಂದು ಪ್ರೊಟೆಕ್ಷನ್ ಬರುತ್ತೆ. ದಯಮಾಡಿ ಅದನ್ನಾದರೂ ಮಾಡಿ. ನಿಮಗೆ ಹನುಮಂತ ನಿಮ್ಮ ಜೊತೆ ಇದ್ದಾನೆ ಅಂತಂದರೆ ನಿಮಗೆ ಯಾವುದೇ ಥರ ಕೆಟ್ಟ ದೃಷ್ಟಿಗಳಿಂದ ಮುಕ್ತಿ ಸಿಗುವಂಥ ಎಲ್ಲ ಸಾಧ್ಯತೆಗಳಿದೆ. ದಯವಿಟ್ಟು ಮಾಡ್ಕೊಳ್ಳಿ. ನಿಮ್ಮ ಫೈನಾನ್ಷಿಯಲ್ ರಿಲೇಟೆಡಲ್ಲಿ ನಿಮಗೆ ಕೆಟ್ಟ ದೃಷ್ಟಿಗಳು ಕಾಣಿಸ್ತಾ ಇದೆ, ದಯಮಾಡಿ ನೀವು ಎಷ್ಟು ಪರಿಹಾರನ ಇಮಿಡಿಯೇಟಾಗಿ ಮಾಡ್ಕೊತೀರಾ ಅಷ್ಟು ನಿಮಗೆ ಒಳ್ಳೆಯದು. ಓಕೆನಾ? ಹಾಗೂ ನಿಮಗೆ ನಿಮ್ಮ ಸುತ್ತಮುತ್ತ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡುವಂಥ ವ್ಯಕ್ತಿಗಳಿದ್ದಾರೆ, ಮತ್ತು ನೀವು ಕೂಡ ಹೆಚ್ಚು ಕಮ್ಮಿ ಮುಖದ ಮೇಲೆ ಹೊಡೆಯೋ ಥರ ಮಾತಾಡೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಕಾಣಿಸುತ್ತೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಕೆಲಸದ ವಿಚಾರದಲ್ಲಿ ನೀವು ಆದಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದನ್ನು ಸ್ವಲ್ಪ ಕಮ್ಮಿ ಮಾಡೋದು ಒಳ್ಳೆಯದು ಅಂತ ಬರ್ತಾ ಇದೆ. ನಿಮಗೆ ಕೆಲಸ ಸಿಗಬೇಕು ಅಂತಂದರೆ ನೀವು ಆದಷ್ಟು ನಯ ವಿನಯದಿಂದ ಇದ್ದಾಗಲೇ ನಿಮಗೆ ಎಲ್ಲೇ ಇಂಟರ್ವ್ಯೂಗೆ ಹೋದಾಗ ನೀವು ಸೆಲೆಕ್ಟ್ ಆಗಲಿಕ್ಕಾಗೋದು. ಮತ್ತು ಮಲ್ಟಿಪಲ್ ಆಪ್ಷನ್ಸ್ನ ತಲೆಯಲ್ಲಿ ಇಟ್ಕೋಬೇಡಿ. ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು, ಮತ್ತೊಂದು, ಮಗದೊಂದು ಅಂತ. ನೀವು ಆದಷ್ಟು ಕೆಲಸದ ಮೇಲೆ ತುಂಬ ಆಪ್ಷನ್ಸ್ ಇದೆ, ನನಗೆ ಎಲ್ಲೋದ್ರೂ ಕೆಲಸ ಸಿಗುತ್ತೆ, ಈ ಥರ ಎಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾವುದಾದ್ರೂ ಒಂದು ವಿಚಾರದಲ್ಲಿ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಿ. ಮತ್ತೆ ಹೇಳ್ತೀನಿ, ದೃಷ್ಟಿಗಳ ಪ್ರಾಬ್ಲಮ್ ಇದೆ, ದಯಮಾಡಿ ಡಿಸೆಂಬರ್ನ ಸ್ವಲ್ಪ ಸೇಫಾಗಿ ಇಟ್ಕೊಳ್ಳಿ. ಆಗಲೇ ಹೇಳ್ದಂಗೆ ಓವರಾಲ್ ಎನರ್ಜಿನಲ್ಲಿ ಕ್ಲಿಯರ್ ಮೆಸೇಜ್ ಬಂದಿದೆ. ನಿಮ್ಮ ಸ್ನೇಹಿತರಿಂದನೇ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ದಯಮಾಡಿ ಈ ಕೆಟ್ಟ ದೃಷ್ಟಿಗಳಿಂದ ದೂರ ಇರಲಿಕ್ಕೆ ಟ್ರೈ ಮಾಡಿ. ಈಗ ನಾವು ನೆಕ್ಸ್ಟ್ ಸ್ಪ್ರೆಡ್ನ ಮಾಡೋಣ. ನೆಕ್ಸ್ಟ್ ಸ್ಪ್ರೆಡ್ನ ಕಾರ್ಡ್ನಲ್ಲಿ ನಾವೇನು ನೋಡೋಣ ಅಂದರೆ, ಪ್ರೀತಿ, ಪ್ರೇಮ, ಸಾಂಸಾರಿಕ ಜೀವನ, ಈ ವಿವಾಹ ಸಂಬಂಧಪಟ್ಟಿರುವಂತಹ ಸ್ಪ್ರೆಡ್ನ ಮಾಡೋಣ. ಈಗ ಇದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಕುಂಭರಾಶಿಯವರ ಪ್ರೀತಿ, ಪ್ರೇಮ, ವಿವಾಹ ಎಲ್ಲ ವಿಚಾರವಾಗಿ ಈ ಸ್ಪ್ರೆಡ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ. ನೆಗೆಟಿವ್ ಯೋಚನೆಗಳನ್ನು ದಯವಿಟ್ಟು ಮಾಡಬೇಡಿ. ಓಕೆ, ಈಗ ಸ್ಪ್ರೆಡ್ ಮಾಡಿದ್ದೇನೆ. ಓಕೆ, ಈಗ ಸ್ಪ್ರೆಡ್ನಲ್ಲಿ ನೀಟಾಗಿ ಹೇಳ್ತಾ ಇದೆ, ನಿಮ್ಮ ಪತಿ ಅಥವಾ ಪತ್ನಿ, ಯಾರು ಕುಂಭರಾಶಿಯವರ ಪತಿ ಅಥವಾ ಪತ್ನಿ ಇದ್ದಾರೆ ಅವರು ಸ್ವಲ್ಪ ಡಾಮಿನೇಟಿಂಗ್ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಓಕೆನಾ? ನೀವು ಅವ್ರನ್ನ ಎಷ್ಟೇ ಸ್ನೇಹಿತ, ನನ್ನ ಪತಿ ಅಥವಾ ನನ್ನ ಪತ್ನಿ ನನ್ನ ಪ್ರಾಣಕ್ಕಿಂತ ಹೆಚ್ಚು ನನ್ನ ಸ್ನೇಹಿತ ಅಂತ ಅಂದ್ಕೊಂಡಿದ್ರು ಅವರು ನಿಮ್ಮನ್ನು ಡಾಮಿನೇಟ್ ಮಾಡ್ತಾರೆ. ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಅಥವಾ ನಿಮ್ಮ ಪ್ರೇಮಿ ಏನು ಡಾಮಿನೇಟ್ ಮಾಡ್ತಾರೆ ಅದನ್ನು ದಯವಿಟ್ಟು ತಲೆಗೆ ಹಚ್ಕೊಂಡ್ಬೇಡಿ. ಯಾಕೆಂದರೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ಕಾಣಿಸ್ತಾ ಇದೆ. ಆ ಡಾಮಿನೇಟಿಂಗ್ ಕ್ಯಾರೆಕ್ಟರ್ನ ದಯವಿಟ್ಟು ನೀವು ಯೋಚನೆ ಮಾಡಬೇಡಿ. ಯಾಕೆಂತಂದರೆ ಅಟ್ಲೀಸ್ಟು ಈಗ ಹೂ ಸುಂದರವಾಗಿದ್ದಾಗ ಮುಳ್ಳು ಜೊತೆಲಿ ಇದ್ಕೊಂಡು ಅದನ್ನು ಪ್ರೊಟೆಕ್ಟ್ ಮಾಡಲೇಬೇಕಾಗಿ ಬರುತ್ತೆ. ಸಂಗಾತಿ ಯಾವಾಗಲೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರೇ ಒಳ್ಳೆಯದು. ನಿಮ್ಮ ಪಾರ್ಟ್ನರ್ ಸ್ವಲ್ಪ ಡಾಮಿನೇಟಿಂಗ್ ಇದ್ದಾರೆ ಅಂದರೆ ನಿಮ್ಮನ್ನು ಓವರ್ ರೂಲ್ ಮಾಡ್ತಾರೆ ಅಥವಾ ನಿಮ್ಮನ್ನು ದಬ್ಬಾಳಿಕೆ ಮಾಡ್ದಂಗೆ ನಿಮಗೆ ಫೀಲ್ ಆಗುತ್ತೆ. ದಯವಿಟ್ಟು ಟೆನ್ಷನ್ ಎಲ್ಲ ಮಾಡ್ಕೊಳ್ಬೇಡಿ. ಅವ್ರು ಆ ಥರ ಇರೋದು ನಿಮ್ಮ ಪ್ರೊಟೆಕ್ಷನಿಗೋಸ್ಕರ, ಅದು ನಿಮ್ಮ ಜೀವನದಲ್ಲಿ ಒಳ್ಳೆಯದೇನೆ. ಓಕೆನಾ? ನೀವು ಅವರನ್ನು ಎಷ್ಟು ಫ್ರೆಂಡ್ ಅಂತ ನೀವು ನೋಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ನಿಮ್ಮ
ತಲೆಯಲ್ಲಿ ಯಾವುದಾದ್ರೂ ಕೆಟ್ಟ ವಿಚಾರಗಳು ನಡೀತಾ ಇದ್ದರೆ ದಯವಿಟ್ಟು ಅದನ್ನು ಹೊರಗಡೆ ಹಾಕಿ ನಿಮ್ಮ ಮನಸ್ಸಿಗೆ ನೀವು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು. ಈಗ ನೋಡಿ, ಈ ಕಾರ್ಡ್ನಲ್ಲಿ ನಮ್ಗೆ ಇನ್ನೂ ಕೆಲವೊಂದು ಅರ್ಥಗಳು ಬರುತ್ತೆ. ಅಡಿಕ್ಷನ್ಸ್ಗಳು, ಯಾರಾದರೂ ನೀವು ಜೂಜ್ ವಿಚಾರ ಆಗಲಿ ಅಥವಾ ಕೆಟ್ಟ ವಿಚಾರಗಳನ್ನು ನೋಡೋದಾಗಲಿ ಅಥವಾ ಕೆಟ್ಟ ವಿಚಾರಗಳನ್ನು ಮಾತಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ, ಇದೆಲ್ಲದೂ ಕೂಡ ಅಡಿಕ್ಷನಲ್ಲಿ ಬರುತ್ತೆ. ಈ ಕಾರ್ಡ್ ತುಂಬ ಈ ಥರ ಅಡಿಕ್ಷನ್ಗಳಿಗೆ ಇನ್ವಾಲ್ವ್ ಆಗಿದ್ದೀರಾ ಅಂತ ಕೂಡ ಹೇಳ್ತಾ ಇದೆ. ನೀವು ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಡಾಮಿನೇಟಿಂಗ್ ಇದ್ದಾರೆ, ನನಗೆ ಇರಿಟೇಟ್ ಮಾಡ್ತಾರೆ ಅಂತ ನೀವು ಸ್ಟ್ರೆಸ್ಫುಲ್ಲಾಗಿ ಆ ಸ್ಟ್ರೆಸ್ಫುಲ್ ಜೀವನನೇ ಅಡಿಕ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಬಿಟ್ಬಿಡಿ. ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲ ರೀಸನಿಗೂ ಎಲ್ಲದೂ ದೈವಿಚ್ಛೆ ಇರುತ್ತೆ. ದೈವ ಇಚ್ಛೆ ಮುಂದೆ ಯಾವ ಮನುಷ್ಯನ ಇಚ್ಛೆಗಳು ನಡೆಯೋದಿಲ್ಲ ಅಲ್ವಾ. ಪ್ರತಿಯೊಂದು ವ್ಯಕ್ತಿಯ ಬಿಹೇವಿಯರ್ ಅವನು ಮಾಡ್ಕೊಂಡಿರ್ತಾನೆ, ಒಪ್ಕೊಳ್ಳೋಣ. ಬಟ್ ಆ ಬಿಹೇವಿಯರ್ ಬರಲಿಕ್ಕೆ ಏನು ಮೂಲ ಕಾರಣ ಇದೆ ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕು. ನಿಮ್ಮ ತಲೆಯಲ್ಲಿರುವಂತಹ ಇಲ್ಲ ಸಲ್ಲದಂತಹ ನೆಗೆಟಿವ್ ಥಾಟ್ಗಳನ್ನು ದಯವಿಟ್ಟು ಹೊರಗಡೆ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನೀವು ಕಷ್ಟಪಟ್ಟು ಏನು ನಿಮ್ಮ ಫ್ಯಾಮಿಲಿ, ನಿಮ್ಮ ಪ್ರೀತಿ ಅಥವಾ ನಿಮ್ಮ ಸಾಂಸಾರಿಕ ಜೀವನನ ನಡೆಸ್ತಾ ಇದ್ದೀರಾ, ಅದಕ್ಕೊಂದು ಅರ್ಥ ಇದೆ. ದಯಮಾಡಿ ನಿಮ್ಮ ಜೀವನದ ಮೇಲೆ ನೀವು ತುಂಬಾ ಗೌರವ ಇಟ್ಕೊಂಡಿದ್ದೀರಾ ಅಂತ ಕೂಡ ಕಾಣಿಸ್ತಾ ಇದೆ. ಅದನ್ನು ನೀವು ಕಂಟಿನ್ಯೂ ಮಾಡಿ. ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಡಾಮಿನೇಟ್ ಮಾಡೋದು ಏನೂ ತಪ್ಪಿಲ್ಲ. ದಯವಿಟ್ಟು ಅದಕ್ಕೆ ಸಹಕರಿಸಿ, ಅದು ನಿಮಗೆ ಒಳ್ಳೆಯದೇನೆ. ಓಕೆನಾ. ಸೊ ಇಲ್ಲಿ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಚೆನ್ನಾಗಿದೆ. ನಿಮ್ಮ ಸಂಗಾತಿ ಜೊತೆಗೆ ಸ್ವಲ್ಪ ನಿಮ್ಮ ಈಗೋನ ಬಿಟ್ಬಿಟ್ಟು ನೀವು ಅವರೊಟ್ಟಿಗೆ ಒಂದಾಗೋದನ್ನು, ಅಂದರೆ ನೀವು ಪ್ರೀತಿಯಿಂದ ನಡ್ಕೊಳ್ಳೋದನ್ನು ನೋಡಬೇಕು ಹೊರತು ಅವರನ್ನು ನೀವು ಜಾಸ್ತಿ ನಿಮ್ಮ ಈಗೋನಲ್ಲಿ ಬಂಧಿಸ್ಲಿಕ್ಕೆ ಹೋದರೆ ಅವರು ನಿಮ್ಮಿಂದ ಕೈ ತಪ್ಪು ಹೋಗುವ ಎಲ್ಲ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂತಂದರೆ ನಿಮ್ಮ ರೂಡ್ ಬಿಹೇವಿಯರ್ ಆಲ್ರೆಡಿ ನಿಮ್ಮ ಪ್ರೇಮಿಗೆ ಇಷ್ಟ ಆಗ್ತಾ ಇಲ್ಲ. ಅದನ್ನು ದಯವಿಟ್ಟು ನೋಡಿ. ಯಾಕೆಂತಂದರೆ ಪ್ರೇಮಿಗಳು ಒಂದೇ, ಈಗ ನೋಡಿ ರೈಲ್ವೆ ಟ್ರ್ಯಾಕ್ನಲ್ಲಿ ಹೇಗೆ ಎರಡು ಹಳಿಗಳು ಒಂದೇ ಲೈನಲ್ಲಿ ಇದ್ಕೊಂಡಾಗ ಮಾತ್ರನೇ ಟ್ರೈನ್ ಹೋಗ್ಲಿಕ್ಕೆ ಸಾಧ್ಯ. ನೀವಿನ್ನೂ ವಿವಾಹ ಆಗಬೇಕು, ಮುಂದೆ ಜೀವನ ನಡೆಸಬೇಕು ಅಂತ ಇದ್ದರೆ ನಿಮ್ಮ ಸಂಗಾತಿಗೆ ನೀವೀಗ ಕಂಫರ್ಟ್ ಝೋನ್ ಕೊಡಲೇಬೇಕಾಗುತ್ತೆ. ತುಂಬ ಕೋಪ ತಾಪಗಳು ಇದನ್ನೆಲ್ಲ ಮಾಡಬೇಡಿ. ಯಾರ್ಯಾರು ನಿಮ್ಮ ಸಂಗಾತಿ ಜೊತೆಗೆ ಸ್ವಲ್ಪ ಒಂದು ಲೆವೆಲ್, ಈಗ ಸಾಂಸಾರಿಕ ಜೀವನಕ್ಕೂ ಮುಂಚೆನೇ ಸಂಸಾರ ಜೀವನನ ಪ್ರೇಮಿಗಳಾಗಿರುವಾಗಲೇ ಅನುಭವಿಸ್ಬೇಕು ಅಂತೆಲ್ಲ ತಲೆಯಲ್ಲಿ ಥಾಟ್ಗಳಿದ್ರೆ ದಯವಿಟ್ಟು ಬೇಡ. ಯಾಕೆ ಅಂತಂದರೆ ನೀವು ಆದಷ್ಟು ಬ್ರಹ್ಮಚರ್ಯನ ಫಾಲೋ ಮಾಡಿದ್ರೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ನಿಮಗೆ ಏಳಿಗೆ ಕಾಣುತ್ತೆ. ದೇಹ ಸಂಬಂಧಕ್ಕಿಂತ ಆತ್ಮ ಸಂಬಂಧ ತುಂಬ ಶ್ರೇಷ್ಠ. ದಯಮಾಡಿ ನಿಮ್ಮ ತಲೆಯಲ್ಲಿ ಏನೇ ನೆಗೆಟಿವ್ ಥಾಟ್ಗಳಿದ್ರೆ ದಯವಿಟ್ಟು ಅದನ್ನು ತೆಗಿರಿ. ಶುದ್ಧ ಪ್ರೀತಿನ ಅನುಭವಿಸ್ಲಿಕ್ಕೆ ಟ್ರೈ ಮಾಡಿ. ಓಕೆ ವೀಕ್ಷಕರೇ, ಈಗ ನಾವು ಪ್ರೀತಿ ವಿಚಾರ ಆಯಿತು, ಕೆಲಸದ ವಿಚಾರ ಆಯಿತು, ಹಣಕಾಸಿನ ವಿಚಾರ ಆಯಿತು, ಓವರಾಲ್ ವಿಚಾರ ಆಯಿತು, ಆರೋಗ್ಯದ ವಿಚಾರ ಕೂಡ ಆಯಿತು. ಈಗ ನಾವು ನಿಮಗೆ ಕರ್ಮದ ಮೆಸೇಜ್ನ ಹೇಳುವಂತಹ ಸಮಯ. ವೀಕ್ಷಕರೇ, ಪ್ರಪಂಚದಲ್ಲಿ ಕರ್ಮ ಅನ್ನೋದು ಸತ್ಯ, ಅದು ನಿಮಗೂ ಕೂಡ ಗೊತ್ತಿದೆ ಅಂತ ಅನ್ಕೋತೀನಿ. ಯಾವತ್ತೂ ಕರ್ಮನ ನಾವು ನಂಬೇಕಾಗಿ ಬರುತ್ತೆ. ಕರ್ಮ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನೀವು ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಿ ಆ ಕರ್ಮ ಅನ್ನೋದು ನಿಮ್ಮ ಜೊತೆನೇ ನಿಂತ್ಕೊಳ್ಳುತ್ತೆ. ನೀವೆಷ್ಟು ಜೀವನದಲ್ಲಿ ಮುಂದೆ ಹೋಗ್ತಿರೋ ಅಲ್ಲಿ ನಿಮಗೆ ಗುರು ಬೇಕು ಅನ್ನೋದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ನಿಮಗೆ ಗುರು ಇದ್ದಷ್ಟು ಒಳ್ಳೆ ವಿಚಾರನೇ ನಡೆಯುತ್ತೆ. ಏಕೆಂದರೆ ದೊಡ್ಡವರೇ ಹೇಳಿದ್ದಾರೆ, ಗುರುವಿನ ಪಾದವನ್ನು ಹಿಡಿದ್ರೆ ನಿಮಗೆ ಯಾವುದೇ ಥರ ಕೆಟ್ಟದ್ದು ಆಗೋದಿಲ್ಲ ಅಂತ. ಮತ್ತು ಶ್ರೀಹರಿ ಕೂಡ ಅದನ್ನೇ ಹೇಳ್ತಾನೆ. ಏನಂತಂದರೆ, ಯಾರು ಪ್ರಪಂಚದಲ್ಲಿ ಬರುವಂಥ ಪ್ರತಿಯೊಂದು ಕಾರ್ಯನ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾನೋ ಅಂಥವನಿಗೆ ಜಯ ಇದ್ದೇ ಇದೆ ಅಂತ ಹೇಳ್ತಾರೆ. ನಾನಿಲ್ಲಿ ಕೆಲವೊಂದು ಕಾರ್ಡ್ಗಳನ್ನು ನಿಮಗೆ ಕಾಣಿಸೋದಕ್ಕೆ ಇಡ್ತಾ ಇದ್ದೀನಿ. ಏನಕ್ಕಂತಂದರೆ ಈ ಪರ್ಟಿಕ್ಯುಲರ್ ಕಾರ್ಡ್ಗಳಲ್ಲಿ ಏನೋ ಒಂದು ಎನರ್ಜಿ ಇದೆ ವೀಕ್ಷಕರೇ. ಈ ಪರ್ಟಿಕ್ಯುಲರ್ ಕಾರ್ಡ್ಗಳು ನಾವು ಮ್ಯಾನಿಫೆಸ್ಟ್ ಮಾಡುವಾಗಲೂ ಕೂಡ ನಾನು ಈ ಕಾರ್ಡ್ಗಳನ್ನು ಮುಂದೆ ಇಟ್ಟು ಮ್ಯಾನಿಫೆಸ್ಟ್ ಮಾಡ್ತೀನಿ. ಈ ಕಾರ್ಡ್ಗಳಲ್ಲಿ ಏನೋ ಒಂದು ಉತ್ತೇಜನ ಇದೆ, ಒಂದು ಶಕ್ತಿ ಇದೆ. ಅದು ನಮಗೆ ಎಲ್ಲೋ ವಿಚಾರಗಳನ್ನು ಹೇಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಯಾವಾಗಲೂ. ವೀಕ್ಷಕರೇ, ಇದಾಗಿತ್ತು ಕುಂಭರಾಶಿಯವರ 2025 ತಿಂಗಳ ಭವಿಷ್ಯ. ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದಲ್ಲಿ ದಯಮಾಡಿ ಪ್ರೊಫೈಲ್ನಲ್ಲಿ ಇರುವ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಗೂ ನಿಮ್ಮ ನೋ ಪ್ರಶ್ನೆಗಳಿಗೆ ಏನಾದರೂ ಇಲ್ಲೇ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಬೇಕು ಅಂತ ಇದ್ದರೆ ಖಂಡಿತ ಅಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಅಲ್ಲಿ ಉತ್ತರ ಕೊಡ್ತೀನಿ. ಮತ್ತು ವೀಕ್ಷಕರೇ, ಈ ಎನರ್ಜಿ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಎನರ್ಜಿ ರೀಡಿಂಗ್ನ ನೀವು ಕ್ಲೈಮ್ ಮಾಡ್ಕೊಳ್ಬೇಕಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಈ ಎನರ್ಜಿ ರೀಡಿಂಗ್ನ ಕ್ಲೈಮ್ ಮಾಡ್ಕೋತೀನಿ ಅಂತ ದಯಮಾಡಿ ಐ ಕ್ಲೈಮ್ ಅಂತ ನೀವು ಮೆಸೇಜ್ನಲ್ಲಿ ಟೈಪ್ ಮಾಡ್ಬೋದು. ಒಳ್ಳೆಯದಾಗಲಿ ವೀಕ್ಷಕರೇ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ನಿಮ್ಮ ಜೀವನ ಸುಂದರವಾಗಿರಲಿ ಅಂತ ನಾನು ಬಯಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.